ಇವತ್ತು ಮಧ್ಯಾಹ್ನ UG/CET 2026 ಫಲಿತಾಂಶ ಪ್ರಕಟ ಆಗುತ್ತೆ. 12 ಗಂಟೆಗೆ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ಸದ್ಯ ನಿರೀಕ್ಷೆಗಳು ಸಾಕಷ್ಟು ಇವೆ. UG/CET 2026 ಫಲಿತಾಂಶದ ಬಗ್ಗೆ 12 ಗಂಟೆಗೆ ಫಲಿತಾಂಶವನ್ನ ಪ್ರಕಟ ಮಾಡಲಿದ್ದಾರೆ. ಈ ಸಂಬಂಧ KEA ಮುಖ್ಯ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿದ್ದಾರೆ. 2 ಗಂಟೆ ನಂತರ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಫಲಿತಾಂಶ ನೋಡಬಹುದು. ಮೇ 22ರಿಂದ ಮೇ 24ರವರೆಗೆ UG/CET 2026 ಪರೀಕ್ಷೆ ನಡೆದಿತ್ತು. ಹಾಗೆಯೇ 3,30,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು. ರಾಜ್ಯದ 745 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಸದ್ಯ UG/CET ಪರೀಕ್ಷೆ ಫಲಿತಾಂಶ ಇವತ್ತು ಮಧ್ಯಾಹ್ನ ಪ್ರಕಟ ಆಗುತ್ತೆ. ಶರಣಪ್ರಕಾಶ್ ಪಾಟೀಲ್ ಸುದ್ದಿಗೋಷ್ಠಿಯನ್ನು ನಡೆಸಿ ಫಲಿತಾಂಶವನ್ನು ಪ್ರಕಟ ಮಾಡಲಿದ್ದಾರೆ. ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ನೀವು 2 ಗಂಟೆಗೆ ನೋಡಬಹುದು. ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗುತ್ತೆ. ಮೇ 22ರಿಂದ 24ರವರೆಗೆ ಈ ಎಕ್ಸಾಮ್ಸ್ಗಳು ನಡೆದಿತ್ತು. ರಾಜ್ಯದ 745 ಪರೀಕ್ಷಾ ಕೇಂದ್ರಗಳಲ್ಲಿ CET ಪರೀಕ್ಷೆಯನ್ನು ಪ್ರಕಟ ಮಾಡಲಾಗಿತ್ತು. ಸದ್ಯ ವೆಬ್ಸೈಟ್ನಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಒಂದು ಕಡೆಯಲ್ಲಿ 12 ಗಂಟೆಗೆ ಸಚಿವರು ಸುದ್ದಿಗೋಷ್ಠಿಯನ್ನು ನಡೆಸಿದರೆ 2 ಗಂಟೆಗೆ ಎಕ್ಸಾಮ್ನ ರಿಸಲ್ಟ್ ವೆಬ್ಸೈಟ್ಗಳಲ್ಲಿ ಲಭ್ಯ ಇರುತ್ತೆ.